ಹಲೋ ಎವ್ರಿವನ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನೋಡ್ತಾ ಇದ್ದೀರಾ ಆಲ್ರೆಡಿ ಬೋರ್ಡ್ ಮೇಲೆ ಏನ್ ಮಾಡಿ ಎಕ್ಸಸೈಸ್ 11.2 ನ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ. ಓಕೆನಾ? ಸೊ 11.2 ಎಕ್ಸಸೈಸ್ ಬೇಸ್ಡ್ ಆನ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಸಿ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಮತ್ತೆ ಏರಿಯಾ ಆಫ್ ಟ್ರಯಾಂಗಲ್. ಓಕೆನಾ? ಸೊ ಬೇಸ್ಡ್ ಆನ್ ದಿಸ್ ಟೂ ಟಾಪಿಕ್ಸ್ ಏನಿದೆ ನಿಮ್ಮ ಎಂಟೈರ್ ಎಕ್ಸಸೈಸ್ 11.2 ವಿ ಆರ್ ಡೂಯಿಂಗ್. ಓಕೆ. So yeah, area of parallelogram and area of triangle is nothing but. So what is parallelogram? Parallelograms are the shapes, two dimension shapes that have both sides have equal length, equal shape, and equal angles. Those we all call it as parallelogram. So example ಯಾವು ಅಂದ್ರೆ ಫಾರ್ ಎಕ್ಸಾಂಪಲ್ ರೆಕ್ಟ್ಯಾಂಗಲ್ ಇರ್ಬೋದು, ಅಂಡ್ ಆಲ್ಸೋ ರೆಕ್ಟ್ಯಾಂಗಲ್ ಇರ್ಬೋದು, ಸ್ಕ್ವೇರ್ ಇರ್ಬೋದು, ಈ ತರ ಮೆನಿ ಶೇಪ್ಸ್ ಇರ್ಬೋದು, ಟ್ರಯಾಂಗಲ್ ಇರ್ಬೋದು. ಇವನ್ನೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಯಾವ ಕಡೆಯಿಂದ ನಾವು ನೋಡಿದ್ರು ಸೇಮ್ ಸೈಡ್ ಇರುತ್ತೆ, ಸೇಮ್ ಶೇಪ್ ಇರುತ್ತೆ. ಸೊ ಅದ್ರದ್ದು ಜಾಮೆಟ್ರಿಕಲ್ ಏನಿರ್ತದೆ ಸ್ಟ್ರಕ್ಚರ್ ಸೇಮ್ ಇರ್ತವೆ. ಸೊ ಅಂತವನ್ನ ನಾವೇನಂತೀವಿ ಪ್ಯಾರಲೋಗ್ರಾಮ್ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇಸ್ ನಥಿಂಗ್ ಬಟ್ ಪ್ಯಾರಲೋಗ್ರಾಮ್ಸ್ ಆರ್ ಲೈಕ್ ಈ ರೆಕ್ಟ್ಯಾಂಗಲ್ ಆಗಿರ್ಬೋದು, ಟ್ರಯಾಂಗಲ್ ಆಗಿರ್ಬೋದು, ಎಲ್ಲವೂ ಕಮ್ಸ್ ಅಂಡರ್ ಪ್ಯಾರಲೋಗ್ರಾಮ್. ಓಕೆನಾ? ಸೊ ಎಲ್ಲಾರು ಕಮ್ಸ್ ಅಂಡರ್ ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ ಸೊ ಒಂದು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ನ ನಾವ್ ಹೇಗ್ ಕಂಡುಹಿಡಿತೀವಿ ಅಂತಂದ್ರೆ ದಟ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ is equals to base into height. ಓಕೆನಾ? is nothing but is equals to base into height. Base ಅಂದ್ರೆ ಅದು ಲೋವರ್ ಒನ್, ಬೇಸ್ ಇಂಟು ಹೈಟ್ ಅಂದ್ರೆ ದ ಅಪ್ಪರ್ ಒನ್. ಸೊ ದ ಪರ್ಪೆಂಡಿಕ್ಯುಲರ್ ಯಾವ್ದಿರ್ತದೆ ಬೇಸ್ಗೆ ಆ ಲೈನ್ ಹೈಟ್ ಆಗಿರ್ತದೆ. ಅಂಡ್ ಇದು ಸೇಮ್ ಲೈಕ್ ನಾವು ಇದು ರೆಕ್ಟ್ಯಾಂಗಲ್ ಅಲ್ಲಿ ನೋಡುವಾಗೂ ಅಷ್ಟೇ ಅಲ್ವಾ, ಇವಾಗ ಲೆಂತ್ ಇಂಟು ಬ್ರೆಡ್ ಮಾಡ್ತೀವಲ್ಲ. ಸೊ ಅದೇ ರೀತಿ ಇವಾಗ ಇದನ್ನ ಏನಂತೀವಿ ನಾವು ಲೆಂತ್ ಅಂತ ತಗೊಂತೀವಿ, ಇದನ್ನ ಏನಂತೀವಿ ಬ್ರೆಡ್ ಅಂತ ತಗೊಂತೀವಿ. ಸೊ ಅದೇ ರೀತಿ ಯಾವ್ದೇ ಒಂದು ಪ್ಯಾರಲೋಗ್ರಾಮ್ ಆಗಿರ್ಬೋದು ಅದ್ರದ್ದು ಬೇಸ್ ಮತ್ತೆ ನೀವು ಹೈಟ್ ನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದಟ್ ಕಂಪ್ಲೀಟ್ ಏರಿಯಾ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಇದು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಆಯ್ತು. ವಾಟ್ ಈಸ್ ಯುವರ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಫಾರ್ಮುಲಾ? ಸೊ ಐ ಕಾಪಿ ಇಟ್ ದಟ್ ಈಸ್ ಲೆಂತ್ ಇಂಟು ಬ್ರೆಡ್, ಸಾರಿ ಬೇಸ್ ಇಂಟು ಹೈಟ್. ಲೆಂತ್ ಮತ್ತೆ ಬ್ರೆಡ್ ಅಂತ ನಾವು ಯೂಸ್ ಮಾಡೋದು ಬರೀ ರೆಕ್ಟ್ಯಾಂಗಲ್ಗೆ. ಬಟ್ ಈ ರೆಕ್ಟ್ಯಾಂಗಲ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಮತ್ತೆ ಟ್ರಯಾಂಗಲ್ಸ್ ಆಗಿರ್ಬೋದು, ದೀಸ್ 3 ಕಮ್ಸ್ ಅಂಡರ್ ಪ್ಯಾರಲೋಗ್ರಾಮ್. ಸೊ ಹಾಗಾಗಿ ನಾವು ಒಂದು ಜನರಲ್ ಫಾರ್ಮುಲಾ ತಗೊಂತಾ ಇದೀವಿ, ದಟ್ ಈಸ್ ಯುವರ್ ಬೇಸ್ ಇಂಟು ಹೈಟ್. ಓಕೆನಾ? ಸೊ this base into height comes for it applies for rectangle also, triangle also, square also, many more. Okay na? So area of the parallelogram. Now so the second topic is area of triangle. Area of triangle in such a way that, see for example ಇವಾಗ ಟ್ರಯಾಂಗಲ್ ಆಸ್ ಅ ಪಾರ್ಟ್ ಆಫ್ ರೆಕ್ಟ್ಯಾಂಗಲ್ ಅಂಡ್ ಸ್ಕ್ವೇರ್ ಅಂತ ಇದೆ ಅಲ್ವಾ, ನಿಮ್ಮ ಲೈಕ್ ನಿಮ್ ಸಬ್ ಟಾಪಿಕ್ ಅಲ್ಲಿ ಇದೆ. ದಟ್ ಈಸ್ ಸಮಥಿಂಗ್ ಕಾಲ್ಡ್ ಟ್ರಯಾಂಗಲ್ ಆಸ್ ಅ ಪಾರ್ಟ್ ಆಫ್ ರೆಕ್ಟ್ಯಾಂಗಲ್ ಅಂಡ್ ಸ್ಕ್ವೇರ್ ಅಂತ. ಸಿ ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಟ್ರಯಾಂಗಲ್ ತಗೊಂಡಿದ್ದೀನಿ. ಓಕೆನಾ? ಅಂಡ್ ಆಲ್ಸೋ ನಾನು ಇನ್ನೊಂದು ಸ್ಕ್ವೇರ್ ತಗೊಂಡಿದ್ದೀನಿ. ಓಕೆ, ಸಿ ಇದ್ರಲ್ಲಿ ಟ್ರಯಾಂಗಲ್ ನಮಗೆ ಗೊತ್ತು ಎನಿ 3 sides ಇಫ್ ದೇ ಆರ್ ಈಕ್ವಲ್, ಇಫ್ ದೇ ಆರ್ ಅದು ಈಕ್ವಲೇಟೆಡ್ ಟ್ರಯಾಂಗಲ್ ಇರುತ್ತೆ. ಬಟ್ ಬೇಸಿಕಲಿ ಟ್ರಯಾಂಗಲ್ ಅಂದ್ರೆ ವಿಚ್ ಇಸ್ ಕ್ಲೋಸ್ ವಿತ್ ದ ಹೆಲ್ಪ್ ಆಫ್ 3 sides. ನೋ, ಸಿ ಫಾರ್ ಎಕ್ಸಾಂಪಲ್ ಇಫ್ ಐ ಡ್ರಾ ಅನ್ ಇಮ್ಯಾಜಿನರಿ ಲೈನ್ between a rectangle, what do I get? I get one triangle and two second triangle. So for example A B C D is your rectangle. Okay na? ಸಿ ಲಿಸನ್ ಸ್ಟೂಡೆಂಟ್ಸ್, ಎ ಬಿ ಸಿ ಡಿ ಅನ್ನೋದು ಇವತ್ತು ರೆಕ್ಟ್ಯಾಂಗಲ್ ಆಗಿದೆ. ನೀವು ಆ ಒಂದು ರೆಕ್ಟ್ಯಾಂಗಲ್ ನ ಡಿವೈಡ್ ಮಾಡಿದ್ರೆ ಕರೆಕ್ಟ್ ಆಗಿ ನಾಟ್ ಪ್ಯಾರಲಲ್, ಪ್ಲೇನ್ ಆಫ್ ಮಿರರ್ ಲೈಕ್ ಇನ್ ದ ಮಿಡಲ್ ಅಲ್ಲಿ ನೀವು ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ 2 triangle. ಒನ್ ಇಸ್ ಎ ಡಿ ಸಿ ಅಂಡ್ ಅನದರ್ ಒನ್ ಇಸ್ ಎ ಬಿ ಸಿ. ಓಕೆನಾ? ಇನ್ನು ಸೇಮ್ ಲೈಕ್ ಇವಾಗ ಸ್ಕ್ವೇರ್ ಇದೆ ಅಂತ ಅನ್ಕೊಳ್ಳಿ. ಸ್ಕ್ವೇರ್ನು ಅಷ್ಟೇ ನೀವು ಪ್ಯಾರಲಲ್ ಆಗಿ ಪ್ರಾಪರ್ ಆಗಿ ಡಿವೈಡ್ ಮಾಡಿದ್ರೆ ಎಷ್ಟು ಟ್ರಯಾಂಗಲ್ ಬಂತು? 1 2 3 4. ಸೊ ಇಲ್ಲಿ ಎಷ್ಟು ಟ್ರಯಾಂಗಲ್ ಆಗ್ತದೆ? ನಮ್ಮ ಹತ್ರ 4 triangles ಆಗಿರ್ಬೋದು. ಅಂಡ್ ಇಲ್ಲೂ ನಾನು ಎಕ್ಸಾಂಪಲ್ 2 triangle ಮಾಡಿದ್ವಿ, ಬಟ್ ಯು ಕ್ಯಾನ್ ಆಲ್ಸೋ ಡೂ ಈ ತರನು ಮಾಡ್ಬೋದು. ಸೊ ಹಾಗಾಗಿ ಎಷ್ಟು ಟ್ರಯಾಂಗಲ್ ಆಗ್ತಾ ಇದ್ದು. ಸೊ ಟ್ರಯಾಂಗಲ್ ಇಸ್ ಅ ಪಾರ್ಟ್ ಆಫ್ ರೆಕ್ಟ್ಯಾಂಗಲ್, ಆಲ್ಸೋ ಟ್ರಯಾಂಗಲ್ ಇಸ್ ಅ ಪಾರ್ಟ್ ಆಫ್ ಸ್ಕ್ವೇರ್. ಸೊ ದಟ್ ಕಮ್ಸ್ ದಟ್ ಈಸ್ ಅ ಎಕ್ಸ್ಪ್ಲನೇಷನ್ ಆಫ್ ಯುವರ್ ಟಾಪಿಕ್. ಇದೆ ನೋಡಿ ಯಾವ ಟಾಪಿಕ್ ಇದೆ ನಿಮ್ಗೆ. ನಿಮ್ ಎಕ್ಸಸೈಸ್ 11.2 ಗಿಂತ ಮುಂಚೆ ಪೇಜ್ ನಂಬರ್ 57 ದ ಫಸ್ಟ್ 11.2.1 ಅಲ್ಲಿ ಸಿ ಟ್ರಯಾಂಗಲ್ಸ್ ಆಸ್ ಪಾರ್ಟ್ ಆಫ್ ರೆಕ್ಟ್ಯಾಂಗಲ್ಸ್ ಅಂಡ್ ಆಲ್ಸೋ ದೇ ಹ್ಯಾವ್ ಗಿವನ್ ಟ್ರಯಾಂಗಲ್ ಆಸ್ ಅ ಪಾರ್ಟ್ ಆಫ್ ಸ್ಕ್ವೇರ್ ಅನ್ನೋದು. ಸೊ ಹಾಗಾಗಿ ಸೊ ಈ ತರ ಬಂದಾಗ ರೆಕ್ಟ್ಯಾಂಗಲ್ ಅಲ್ಲಿ ಟ್ರಯಾಂಗಲ್ ಇದು ಮತ್ತೆ ಸ್ಕ್ವೇರ್ ಅಲ್ಲಿ ಟ್ರಯಾಂಗಲ್ ಇದ್ರೆ ಅವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅಂತಂದ್ರೆ ಇಸ್ ನಥಿಂಗ್ ಬಟ್ ಸಿ ಈ ರೆಕ್ಟ್ಯಾಂಗಲ್ ಅಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ 1 2 ಅಂತ ತಗೊಳ್ಳಿ ಅನ್ಕೊಳ್ಳಿ. ಸೊ ಹಾಗಾಗಿ
ಏರಿಯಾ ಆಫ್ ಟ್ರಯಾಂಗಲ್ ಇಂಥ ರೆಕ್ಟಾಂಗುಲರ್ ಅಲ್ಲಿ ಇರ್ತಕ್ಕಂಥ ಟ್ರಯಾಂಗಲ್ಗೂ ನೀವು ಏರಿಯಾ ಕಂಡುಹಿಡಿಬೇಕಂದ್ರೆ ದಟ್ ಈಸ್ ನಥಿಂಗ್ ಬಟ್ ಆಫ್ ಇಂಟು ಲೆಂತ್ ಇಂಟು ಬ್ರೆಡ್ತ್. ಓಕೆನಾ? ಸೊ ಯಾಕೆ ಲೆಂತ್ ಅಂದ್ರೆ ಫಸ್ಟ್ ನೀವು ಏರಿಯಾ ಆಫ್ ಟ್ರಯಾಂಗಲ್ ಲೆಂತ್ ಇಂಟು ಬ್ರೆಡ್ತ್ ಯಾವುದು ಏರಿಯಾ ಆಫ್ ರೆಕ್ಟಾಂಗಲ್ ಫುಲ್ ತಗೊಂಡು ಅದರಲ್ಲಿ ಆಫ್ ವ್ಯಾಲ್ಯೂ ಏನಾಗಿರ್ತದೆ ನಿಮ್ದು ಟ್ರಯಾಂಗಲ್ ವ್ಯಾಲ್ಯೂ ಆಗಿರ್ತದೆ. ಇನ್ ದ ಸೇಮ್ ಈ ಸ್ಕ್ವೇರ್ಗೂ ಅಷ್ಟೇ 1/4 ಇಂಟು ಸೈಡ್ ಇಂಟು ಸೈಡ್. ಯಾಕೆ ಸೈಡ್ ಇಂಟು ಸೈಡ್ ಸೈಡ್ ಸ್ಕ್ವೇರ್ ಅಂತ ಅಂದ್ರೆ ನಾವು ಆಕ್ಚುಲಿ ಒಂದು ಸ್ಕ್ವೇರ್ದು ಫುಲ್ ಸೈಡ್ ತಗೊಂಡು ಅದ್ರಲ್ಲಿ 4 ಟ್ರಯಾಂಗಲ್ಸ್ ಇದ್ರೆ 1/4 ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬರೀ 2 ಟ್ರಯಾಂಗಲ್ಸ್ ಇದೆ, ನೀವೇನ್ ಮಾಡ್ತೀರಾ 1/2 ಸೈಡ್ ಸ್ಕ್ವೇರ್ ಬರೀತೀರಾ. ಇನ್ ದ ಸೆನ್ಸ್ಲಿ ಇವಾಗ ನಮ್ಮ ಹತ್ರ 2 ಟ್ರಯಾಂಗಲ್ಸ್ ಇರೋದ್ರಿಂದ 1/2 ಆಫ್ ಮಾಡ್ತಾ ಇದೀವಿ. ಲೆಂತ್ ಇಂಟು ಬ್ರೆಡ್ತ್ ಇಸ್ ನಥಿಂಗ್ ಬಟ್ ಏರಿಯಾ ಆಫ್ ಟ್ರಯಾಂಗಲ್ ನ ಕ್ಯಾಲ್ಕುಲೇಟ್ ಮಾಡಿ ಅದ್ರದ್ದು ಹಾಫ್ ವ್ಯಾಲ್ಯೂ. ಸ್ಕ್ವೇರ್ದು 1/4 ಇಂಟು ಸೈಡ್ ಸ್ಕ್ವೇರ್, ಸೈಡ್ ಹೋಲ್ ಸ್ಕ್ವೇರ್ ನ ಸೈಡ್ ಸ್ಕ್ವೇರ್ ಬಂದು ಏರಿಯಾ ಆಫ್ ಸ್ಕ್ವೇರ್, ಅದ್ರಲ್ಲಿ ನೀವು 4 ಪಾರ್ಟ್ ನ ಡಿವೈಡ್ ಮಾಡಿ ನಿಮ್ಗೆ 1 ಟ್ರಯಾಂಗಲ್ ಏರಿಯಾ ಕಂಡುಹಿಡುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ದಟ್ ಈಸ್ ಯುವರ್ ಎಕ್ಸ್ಪ್ಲನೇಷನ್ ಪಾರ್ಟ್. ಯಾವ್ದಕ್ಕೆ ಅಂದ್ರೆ ಟ್ರಯಾಂಗಲ್ ಆಸ್ ಅ ಪಾರ್ಟ್ ಆಫ್ ರೆಕ್ಟಾಂಗಲ್ ಅಂಡ್ square. Okay na? So and also generalizing for other congruent parts of rectangles. So congruent parts of rectangles ಅಂತ ಅಂದ್ರೆ ಸಾರಿ ಐ ಆಮ್ ಸೋ ಸಾರಿ, ಪ್ಯಾರಲೋಗ್ರಾಮ್ಸ್ ಗಿಂತ ಮುಂಚೆ ನಾನು ಹೇಳಿದೆಲ್ಲ ಸೇಮ್ ಸೈಡ್ ಇರಬೇಕು, ಸೇಮ್ ಶೇಪ್ ಇರುತ್ತೆ. ಅಂಡ್ ಆಲ್ಸೋ ಟ್ರಯಾಂಗಲ್ಸ್ ಆಗಿರ್ಬೋದು, ರೆಕ್ಟಾಂಗಲ್ಸ್ ಆಗಿರ್ಬೋದು, ಆಲ್ ಆರ್ ಕಮ್ಸ್ ಅಂಡರ್ ಪ್ಯಾರಲೋಗ್ರಾಮ್ಸ್ ಅಂತ. ನಿಮ್ಗೆ ಇರ್ತಕ್ಕಂಥ ಕಾಂಗ್ರುಯೆಂಟ್ ಪಾರ್ಟ್ಸ್ ಆಫ್ ರೆಕ್ಟಾಂಗಲ್ಸ್ ಅಂದ್ರೆ ಕಾಂಗ್ರುಯೆಂಟ್ಸ್ ಆಗ್ಬೇಕು ಒಂದು ಶೇಪ್ ಅಂತ ಅಂದ್ರೆ ಇಟ್ ಶುಡ್ ಹ್ಯಾವ್ ಅ ಸೇಮ್ ಸೈಜ್, ಸೇಮ್ ಶೇಪ್ ಇರ್ಬೇಕು, ಸೇಮ್ ಲೆಂತ್ ಇರ್ಬೇಕು, ಮತ್ತೆ ಒನ್ ಏರಿಯಾ ಶುಡ್ ಬಿ ಈಕ್ವಲ್ ಟು ಸಮ್ ಅದ್ರದ್ದು ನೆಕ್ಸ್ಟ್ ಟ್ವಿನ್. ಲೈಕ್ ಫಾರ್ ಎಕ್ಸಾಂಪಲ್ ಟ್ವಿನ್, ಇವಾಗ ಈ ರೆಕ್ಟಾಂಗಲ್ ಅಲ್ಲಿ ಇದೊಂದು ಕಾಂಗ್ರುಯೆಂಟ್ ಪಾರ್ಟ್, ನಿಮ್ಗೆ ಇದೊಂದು ಕಾಂಗ್ರುಯೆಂಟ್ ಪಾರ್ಟ್ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಟ್ವಿನ್ ಆಫ್ ಫಸ್ಟ್ ಒನ್ ಅಂತ ಹೇಳ್ಬೋದು. ಇದ್ರದ್ದು ಏರಿಯಾ ನೀವು ಕಂಡುಹಿಡಿದ್ರೆ ಇಟ್ ಸೇಮ್ ಆಸ್ ಇಟ್ ಇಸ್ 1. ಸೊ ಹಾಗಾಗಿ ನೀವು ಫಸ್ಟ್ ಹೋಲ್ ಏರಿಯಾ ಕಂಡುಹಿಡಿದು ಆಮೇಲೆ ಅದನ್ನ ಡಿವೈಡ್ ಮಾಡ್ತೀರಾ. ಓಕೆ, ಸೊ ದಟ್ ಕಮ್ಸ್ ಅಂಡರ್ ಕಾಂಗ್ರುಯೆಂಟ್ ಪಾರ್ಟ್ಸ್ ಆಫ್ ದ ರೆಕ್ಟಾಂಗಲ್ಸ್. ರೆಕ್ಟಾಂಗಲ್ ಅಲ್ಲಿ ಕಾಂಗ್ರುಯೆಂಟ್ ಪಾರ್ಟ್ಸ್ ಬಂದು ಇವೇನೆ. ಅಂಡ್ ಬೇಸಿಕಲಿ ಬರೀ ಒಂದ್ ಶೇಪ್ ಇರಲ್ಲ, ಸೊ ಒನ್ ಕಾಂಗ್ರುಯೆಂಟ್ ತರ ಇಮ್ಯಾಜಿನರಿ ಲೈನ್ಸ್ ಫಾರ್ಮ್ ಆಗಿರ್ತದೆ. ಸೊ ನೀವು ಅವಾಗ ನೋಡ್ಕೊಂಡು ಅದ್ರಲ್ಲಿ ಯಾವುದು ಬೇಸಿಕ್ ಬರುತ್ತೆ, ಯಾವುದು ಹೈಟಿಗೆ ಬರುತ್ತೆ ಅಂತ ಚೆಕ್ ಮಾಡಿ ನೀವು ಫಾರ್ಮುಲಾಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗುತ್ತೆ. ಓಕೆ, ಅಂಡ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇರ್ಬೋದು. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ನಾನು ಫಸ್ಟ್ ಹೇಳಿದೆ ಅಲ್ಲ, ಸೊ ದಟ್ ಫಾರ್ಮುಲಾ ಇಸ್ ಲೆಂತ್ ಇಂಟು ಬೇಸ್ ಇಂಟು ಹೈಟ್. Okay na? Parallelogram is not only a rectangle, it might be a triangle, it might be a square, it is also a rectangle. Okay na? Parallelograms, this all comes under parallelogram. So ಹಾಗಾಗಿ base into height parallelogram ಗೆ. And next is parallelogram ಆಯ್ತಾ, area of parallelogram ಆಯ್ತು. Next you have area of triangle. So area of triangle, ಸೊ ಲೈಕ್ ನಾ ಏರಿಯಾ ಆಫ್ ಟ್ರಯಾಂಗಲ್ ನಾವ್ ಎಲ್ಲಿ ತಗೊಂತಾ ಇದೀವಿ ಅಂತಂದ್ರೆ ಪ್ಯಾರಲೋಗ್ರಾಮ್ಸ್ ಅಲ್ಲಿ ಇರ್ತಕ್ಕಂಥ ಟ್ರಯಾಂಗಲ್ಸ್. ಇದೊಂದು ಪ್ಯಾರಲೋಗ್ರಾಮ್ಸ್ ಇದೆ, ನೀವು ಇಲ್ಲೇ ನೋಡ್ಬೋದು. ನೀವು ಎಕ್ಸರ್ಸೈಸ್ 11.2 ಇದು ಸ್ಟಾರ್ಟಿಂಗ್ ವಿತ್ ಒಂದು ಪ್ಯಾರಲೋಗ್ರಾಮ್. ಸೊ ಈ ಪ್ಯಾರಲೋಗ್ರಾಮ್ ಅಂಡ್ ಆಲ್ಸೋ ದೇ ನೆವರ್ ಮೀಟ್ at one place, in the sense they are parallel to each other, opposite sides are parallel to each other ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡಿ, ಈ ಒಂದು ಪ್ಯಾರಲೋಗ್ರಾಮ್ ಅಲ್ಲಿ ಇಲ್ಲೊಂದು ಟ್ರಯಾಂಗಲ್ ಫಾರ್ಮ್ ಆಗಿದೆ. ಸೊ ವಾಟ್ ಡಸ್ ಇಟ್ ಮೀನ್ ಅಂತ ಅಂದ್ರೆ ನಾವ್ ಈ ಲೆಸನ್ ಅಲ್ಲಿ ಏನ್ ಕಲಿತಾ ಇದೀವಿ ಅಂದ್ರೆ ಪ್ಯಾರಲೋಗ್ರಾಮ್ ಇನ್ಸೈಡ್ ಅಲ್ಲಿ ಇರ್ತಕ್ಕಂಥ ಟ್ರಯಾಂಗಲ್ ಏರಿಯಾ ಕಂಡುಹಿಡಿತಾ ಇದ್ವಿ. ಸೊ ಹಾಗಾಗಿ ವಾಟ್ ಈಸ್ ಅವರ್ ಜಾಬ್ ಇಸ್ ಅಂತ ಅಂದ್ರೆ ಸೇಮ್ ಫಸ್ಟ್ 1/2 ಇಂಟು ಬೇಸ್ ಇಂಟು ಹೈಟ್ ಮಾಡ್ಬೇಕು. ಬೇಸ್ ಇಂಟು ಹೈಟ್ ಅಂದ್ರೆ ಏನು, ಈ ಪ್ಯಾರಲೋಗ್ರಾಮ್ ಹೋಲ್ ಏರಿಯಾನ ಫುಲ್ ಕಂಪ್ಲೀಟ್ ಏರಿಯಾ ಅಂದ್ರೆ ಪ್ಯಾರಲೋಗ್ರಾಮ್, ಬೇಸ್ ಇಂಟು ಹೈಟ್ ಇಲ್ಲಿ ಕೊಟ್ಟಿದ್ದೀನಿ ನಾನು. ಅಂಡ್ ಆಫ್ ಯಾಕೆ ಮಾಡ್ತಾ ಇದೀವಿ, ಇದ್ರಲ್ಲಿ ಆಫ್ ಏನಾಗಿರ್ತದೆ ಒಂದು ಟ್ರಯಾಂಗಲ್ ಪಾರ್ಟ್ ಆಗಿರ್ತದೆ. ಸೊ ಈ ಫಾರ್ಮುಲಾ ನಾವು ಒಂದು ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ ಯೂಸ್ ಮಾಡೋದಕ್ಕೆ, ಕ್ಯಾಲ್ಕುಲೇಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. Okay students, so next is your all example problems. So we'll move on to exercise 11.2 directly. See carefully. First exercise ಏನ್ ಹೇಳ್ತಾ ಇದ್ದಾರೆ, find the area of each of the following parallelograms. So parallelogram, the formula is base into height. So the lower one, that is your base, the perpendicular line is your height. Okay na? So what is your first answer? That is nothing but A answer is base into height alva. So B into H, base is 7 and height is 4. Multiply and keep your answer. What is 7 4s are? 7 4s are 28. It is in centimeter. Okay na? And B question, sorry, this is C alva. So what is your base? 2 point. B into height alva. So this is formula. B into height ಹೇಗೆ ಬಂತು ಮ್ಯಾಮ್ ಅಂತ ಕೇಳ್ಬೇಡಿ. B into height is your formula. Base ಮತ್ತೆ height ನ multiply ಮಾಡಿದ್ರೆ you will get your area. Okay na? ಸೊ ಎಸ್ಟರ್ಡೇ ಕ್ಲಾಸ್ ಅಲ್ಲಿ ನಾನು ರೆಕ್ಟಾಂಗಲ್ ಗೆ ಮತ್ತೆ ಸ್ಕ್ವೇರ್ ಗೆ ಹೇಳಿದ್ದೆ. ಸ್ಕ್ವೇರ್ ಗೆ ಯಾವ್ದು ಹೇಳಿದ್ದೆ, ಸೈಡ್ ಇಂಟು ಸೈಡ್ ಮಾಡಿದ್ರೆ ನಿಮ್ಗೆ ಏರಿಯಾ ಬರುತ್ತೆ ಅಂತ ಹೇಳಿದ್ದೆ. ಪೆರಿಮೀಟರ್ ಹೇಳಿದ್ದೆ. ಸೊ ಅದೇ ರೀತಿ
ರೆಕ್ಟಾಂಗಲ್ ಗೆ ಯಾವ್ದು ಹೇಳಿದೆ ನಾನು ಪೆರಿಮೀಟರ್ ಹೇಳಿದೆ ಲೆಂತ್ ಇಂಟು ಬ್ರೆಡ್ತ್ ಮಾಡಬೇಕು ಅಂತ. ಸೊ ಅದೇ ರೀತಿ ಪ್ಯಾರಲೋಗ್ರಾಮ್ ಏರಿಯಾ ಕಂಡು ಹಿಡ್ತಾ ಇದೀವಿ. ದೀಸ್ ಆರ್ ದ ಫಾರ್ಮುಲಾಸ್ ವಿಚ್ ವಿ ಯೂಸ್ ಟುಡೇ, ದಟ್ ಈಸ್ ಬೇಸ್ ಇಂಟು ಹೈಟ್ ಅಂಡ್ ಆಫ್ ಇಂಟು ಬೇಸ್ ಇಂಟು ಹೈಟ್. ಎಸ್ಟರ್ಡೇ ಕ್ಲಾಸ್ ರೆಕ್ಟಾಂಗಲ್ ಅಂಡ್ ಸ್ಕ್ವೇರ್ ಆಯ್ತು, ಟುಡೇಸ್ ಅಲ್ಲಿ ಆಲ್ ಪ್ಯಾರಲೋಗ್ರಾಮ್ಸ್ ಅಂಡ್ ಟ್ರಯಾಂಗಲ್ಸ್. ಓಕೆ, ಸೊ ಹಾಗಾಗಿ ಬೇಸ್ ಇಂಟು ಹೈಟ್ ಈ ಫಾರ್ಮುಲಾ ನೀವು ಯು ಶುಡ್ ರೈಟ್ ಇಟ್ ಇನ್ ಯೋರ್ ನೋಟ್ಬುಕ್. ಸೊ ಬೇಸ್ ಯಾವುದು ಇದರಲ್ಲಿ 2.5 into 3.5, you should multiply and keep. So what is 5? 5 is at 25, 5 2s are 10, 10 plus 2 is 12 into 3 5s are 15, 1 carry, 3 2s are 6, 6 plus 1 is 7. So 5, 7, 8, 75 centimeter, that is your area. Okay na? So what is these two answers? ಯಾವುದು ಇದ್ರದ್ದು ಪ್ಯಾರಲೋಗ್ರಾಮ್ಸ್ ಏರಿಯಾ, ಅದು ಬೇಸ್ ಮತ್ತೆ ಹೈಟ್ ನ ಮಲ್ಟಿಪ್ಲೈ ಮಾಡ್ತಾ ಇದೀನಿ. ಅಂಡ್ next we'll move on to your second sub question, that is find the area of each of the following triangles. So triangle the formula in students, so half into base into height. Okay na? So 1/2 into what is your base 3 into what is your height 4. What comes this here? 1/2 into 4, 3 is a 12. This is fraction multiplication. 12 by 2, 2 ones are 2, 6 is nothing but 6 centimeter is your area of this triangle. I mean second question, question number C na? Yeah, C, sub question C idrudu. Next, this is sub question D idu. Okay na? Nodana. What is your formula? Half into base ಮತ್ತೆ base into height na multiply ಮಾಡಬೇಕು. Half into what is your base? 3 into what is your height? 2. Say in simple, if you know the formula, ಈ lesson is like very quick, ನೀವು ತುಂಬಾ ಚೆನ್ನಾಗಿ marks ನ score ಮಾಡಬಹುದು. 3 2s are 6. Okay na? So 6/2 is nothing but 2 1s are 2, 3s are 3 centimeter. Okay my dear students, so ಇದು ನಿಮ್ದು ಫಸ್ಟ್ ಮತ್ತೆ ಸೆಕೆಂಡ್, ದಿಸ್ ಇಸ್ ಬೇಸಿಕ್. ಇಫ್ ಯು ನೋ ದ ಬೇಸಿಕ್ ಲೈಕ್ ಫಾರ್ಮುಲಾ ಆಗಿರ್ಬೋದು, ಅಪ್ಲೈ ಆಗಿರೋದು ಇಫ್ ಯು ನೋ, ಯು ಕ್ಯಾನ್ ಅಪ್ಲೈ ಟು ಯೋರ್ ವರ್ಡ್ ಪ್ರಾಬ್ಲಮ್ಸ್. ಓಕೆ, ಸೊ ವರ್ಡ್ ಪ್ರಾಬ್ಲಮ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಆಕ್ಚುಲಿ ದಟ್ ಈಸ್ ಮೋಸ್ಟ್ ಡಿಫಿಕಲ್ಟ್ ಇನ್ ದ ಸೆನ್ಸ್ ಲೈಕ್ ನೀವು ವರ್ಡ್ ಪ್ರಾಬ್ಲಮ್ಸ್ ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ, ಅದು ಡಿಫಿಕಲ್ಟಾ ಈಸಿನಾ ಅನ್ನೋದ್ರಲ್ಲಿ. ಅಂಡ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ದೇ ಫೀಲ್ ವರ್ಡ್ ಪ್ರಾಬ್ಲಮ್ಸ್ ಆರ್ ಡಿಫಿಕಲ್ಟ್. Me too. Okay, and next your third sub question, they have given the table my dear students. If find the missing values ಅಂತ ಹೇಳಿದ್ದಾರೆ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇದು ಟೇಬಲ್ ಏನಾಗಿದೆ, ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಸೊ ಗಿವನ್ ದ ಬೇಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಂಡ್ ಗಿವನ್ ಹೈಟ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಂಡ್ ಆಲ್ಸೋ ಏರಿಯಾ ಕೇಳಿದ್ದಾರೆ. ಏರಿಯಾ ಯಾವ್ದ್ರದ್ದು? ಪ್ಯಾರಲೋಗ್ರಾಮ್ ಏರಿಯಾ ಕೊಟ್ಟಿದ್ದಾರೆ. ಸಮ್ ಇದ್ರಲ್ಲಿ ಬೇಸ್, ದಿಸ್ ಫಸ್ಟ್ ಕ್ವಶನ್ ಬೇಸ್ ಕೊಟ್ಟಿದ್ದಾರೆ, ಹೈಟ್ ನಿಮಗೆ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ಏರಿಯಾ 246 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಓಕೆನಾ? ಸಿ ನಮಗೆ ಫಾರ್ಮುಲಾ ಗೊತ್ತು, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಏರಿಯಾ ಇಸ್ ಈಕ್ವಲ್ಸ್ ಟು ಬೇಸ್ ಇಂಟು ಹೈಟ್ ಅಂತ ಅಲ್ವಾ? ಸೊ ಏರಿಯಾ ಎಷ್ಟಿದೆ? 246 ಇದೆ. ದಟ್ ಈಸ್ ಈಕ್ವಲ್ಸ್ ಟು ಬೇಸ್ ಇಸ್ 20, ಹೈಟ್ ಯು ಶುಡ್ ಕ್ಯಾಲ್ಕುಲೇಟ್. ಸೊ ಹಾಗಾಗಿ ನಾನು ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. 20 ಇಂಟು ಹೈಟ್ ಇಸ್ h ಇಸ್ ಈಕ್ವಲ್ಸ್ ಟು 246. So h is equals to 246 divided by 20. So 2 10s are and also 2 12s are, 2 3s are. That is nothing but 123 divided by 10. And yeah, 123 divided by 10 is nothing but 1 2 3, 10 ones are 10, left with 2. Again 23, 22s are 20, left with 3.0, 10 3s are 30. So 12.3. So what is the height ಎಷ್ಟಿದೆ ಅಲ್ಲಿ ಅಂದ್ರೆ h is equals to, in this question h is equals to 12.3 centimeter. Okay na? 12, so h calculate ಮಾಡುದು, that is 12.3 centimeter. First bracket, first ಇದು tabular column ಆಯ್ತಾ. And also we'll see second one. See base ಕೊಟ್ಟಿಲ್ಲ, that you should calculate. ಇದು 15 ಕೊಟ್ಟಿದ್ದಾರೆ, ಏರಿಯಾ ಬಂದು 154.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಓಕೆನಾ? ಸಿ ಇವಾಗ ನೋಡಿ, ಅಂಡ್ ಸೇಮ್ ಫಾರ್ಮುಲಾ A is equals to B into H. B into H. What is your A? 15.4. What is your B? B you don't know. What is your, you keep it as it is. Okay, what is your H? 15. Shift towards left. B into 15 is equals to 15.4. Everything you multiply. B is equals to 15.4 divided by 15. Okay na? So 15 cancel ಆಗುತ್ತೆ ಅಂತ ಅಂದ್ರೂ ಅಥವಾ ಕನ್ಫ್ಯೂಸ್ ಆದ್ರೆ just start multiplying. 15.4.
15 only, no? Yeah, 15 point. I'm so sorry, 154.5. This is 154.5. 154.5, second question. So 154.5. See, 154 ಅಲ್ಲಿ 15 ತಗೊಬಹುದು. 15 ones 15 0. ನೆಕ್ಸ್ಟ್ ಅಗೇನ್ 4 ಆಗುತ್ತೆ. 5 ನ ಹಾಗೆ ಇಟ್ಕೊಂಬೋದು. ಬಟ್ ಈ ಡೆಸಿಮಲ್ ಇರೋದು, ಈ ಡೆಸಿಮಲ್ ನಾವು ಇಲ್ಲಿ ಶಿಫ್ಟ್ ಮಾಡಿದ್ರೆ ಈ 5 ಇಲ್ಲಿ ಬರುತ್ತಲ್ವಾ. ಸೊ 45. 15 3s 45 ಸೊ ಕಂಪ್ಲೀಟ್ಲಿ ಡಿವೈಡ್, ದಟ್ ಇಸ್ 1.3. ಇದೆಷ್ಟು ಬಂತು? 1.3 ಸೆಂಟಿಮೀಟರ್ ಬಂತು. ಸೊ ಬೇಸಿಕ್ ಫಾರ್ಮುಲಾ, ಲೈಕ್ ಸೇಮ್ ಫಾರ್ಮುಲಾ ನಾವು ಫಸ್ಟ್ ಎಂತಕ್ಕೆ ಯೂಸ್ ಮಾಡಿದ್ವೋ ಅದೇ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ತಿದ್ವಿ. ಬಟ್ ಇಲ್ಲಿ ಕಾಲಮ್ ಕೊಟ್ಟಿದ್ದಾರೆ, ಅಂದ್ರೆ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ಆಲ್ರೆಡಿ ಸಮ್ ನ ಆಲ್ರೆಡಿ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಇಕ್ಕಿದ್ದಾರೆ. ನೀವು ಮಿಸ್ಸಿಂಗ್ ವೇರಿಯೇಬಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. That is so easy with the help of formulas. And we'll go to fourth sub question, that is area of triangle. See, 15 is your base B and your height is not given, and your area of triangle is 87. And area of triangle is equals to, we know, half into base into height. ಯಾಕೆ ಆಫ್ ಬರ್ತಾ ಇದೆ? ಒಂದು ಪ್ಯಾರಲೋಗ್ರಾಮ್ ಅಲ್ಲಿ ಇರ್ತಕ್ಕಂಥದ್ದು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ನಿಮ್ಗೆ 87 ಇದೆ. ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಇಂಟು ಯುವರ್ ಬಿ ಇಸ್ 15 ಇಂಟು ಎಚ್. ಸೊ ಎವ್ರಿಥಿಂಗ್ ಕಮ್ಸ್ ದಿಸ್ ಸೈಡ್ ಅಂತಂದ್ರೆ 1/2 ಇಂಟು 15 ಇಂಟು ಎಚ್, ದಟ್ ಈಸ್ ಈಕ್ವಲ್ಸ್ ಟು 87 ಸ್ಟೂಡೆಂಟ್ಸ್. ಸೊ ಯಾ, ಫಸ್ಟ್ ಈ 15 ಇಂಟು ಎಚ್ ನ ಹಾಗೆ ಇಟ್ಕೊಳ್ಳೋಣ. ಸೊ 87 1/2 ಈ ಕಡೆ ಹೋದ್ರೆ ದಟ್ ಈಸ್ 2/1 ರೆಸಿಪ್ರೋಕಲ್ ಆಗಿದೆ. 2 7s are 14, 2 8s are 16, 16 plus 1 is 17. Okay, now next 15 into h, and h is equals to 174 whole thing divided by 15. Use your common division method, calculate the value of height. 174. See, 15 ones are 15, no? So you left with how much? So 15 ಅಲ್ಲಿ 17 and 15 ಹೋದ್ರೆ 2, 24 ಆಗುತ್ತೆ. And also 24 is like higher than 15 ಆಯ್ತಾ. ಸೊ 30 ಗಿಂತ ಲೋವರ್ ಆಯ್ತು. ಸೊ ಹಾಗಾಗಿ ಡೆಸಿಮಲ್ ತಗೊಳಕಲ್ಲ. ಬಟ್ ನಮ್ಗೆ 15 ones ಅಗೇನ್ 15 ಇದೆ. ಸೊ ಎಷ್ಟಾಯ್ತು? 1 ಕ್ಯಾನ್ಸಲ್. 14 ಅಲ್ಲಿ 5 ಹೋದ್ರೆ 9. ಯು ಕೀಪ್ 1 ಡೆಸಿಮಲ್, ಟೇಕ್ 90 ಅಂತ ಅನ್ಕೊಳ್ಳಿ. ಅಂಡ್ 90 ಎಷ್ಟರಲ್ಲಿ ಬರುತ್ತೆ? 15 how many? 15 2s are 15, 15 2s are 30, 15 3s are 45, 75, 15 5s are 90. So 11 point, your height value now calculate ಮಾಡಿ, that is 11.5 centimeter. Okay, now this is in centimeter square. Meter into centimeter into centimeter, you will get centimeter square. Okay, my dear students, see, area of triangle ಗುನು ಅಷ್ಟೇ ಸೇಮ್ ಫಾರ್ಮುಲಾ ನಾವು ಯೂಸ್ ಮಾಡಿದ್ದು. ಬಟ್ ದ ಕ್ವಶನ್ಸ್ ಆರ್ ಡಿಫರೆಂಟ್. ನೀವು ಈ ಫಾರ್ಮುಲಾನ ಕಲ್ತ್ಕೊಂಡ್ರೆ it is very easy for you that to calculate any area of parallelogram and any area of triangle. First easily ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ನೆಕ್ಸ್ಟ್ ಯು ಹ್ಯಾವ್ ವರ್ಡ್ ಪ್ರಾಬ್ಲಮ್ಸ್ ಫಾರ್ ದಟ್ ಪರ್ಪಸ್. ಅಂಡ್ ಯಾ, ಫಿಫ್ತ್ ಸಬ್ ಕ್ವಶನ್ಸ್ ಅಲ್ಲಿ ದೇ ಹ್ಯಾವ್ ಗಿವನ್ ಒನ್ ಡಯಾಗ್ರಾಮ್. ಓಕೆ, ಫಸ್ಟ್ ಡಯಾಗ್ರಾಮ್ ನ ನಾವು ಡ್ರಾ ಮಾಡೋಣ. ಯಾವುದು ಅಂತಂದ್ರೆ ಈ ತರ ಇದೆ ಆ ಒಂದು ಪ್ಯಾರಲೋಗ್ರಾಮ್ ಡಯಾಗ್ರಾಮ್. ಓಕೆನಾ? ದ ಪ್ಯಾರಲೋಗ್ರಾಮ್ ಇಸ್ ನಥಿಂಗ್ ಬಟ್ PQRS. PQRS is your parallelogram. And yeah, ಇಲ್ಲಿಂದ ಒಂದು ಹೈಟ್ ಹೋಗಿದೆ, ದಟ್ ಈಸ್ ಯೋರ್ 7.6 ಇದೆಯಾ, 7.6 centimeter, that is QM. And also ಇಲ್ಲಿಂದ ಒಂದು ಹೋಗಿದೆ, that is QN. ಓಕೆನಾ? And no, there is no like S ಮತ್ತೆ R ಇದೆ, M ಇದೆ. So this is right, this is right. See, the given, first given ನ ಬರ್ಕೊಬೇಕು. ಯಾವುದೇ ಒಂದು ವರ್ಡ್ ಪ್ರಾಬ್ಲಮ್ಸ್ ಆಗಿರ್ಲಿ, given is must and stood. Okay, see, the PQRS is a parallelogram and QM is the height from Q to SR. See, QM ಅನ್ನೋದು height ಅವರೇ ಕೊಟ್ಟಿದ್ದಾರೆ, H. QM is a height from Q to Q ಮತ್ತೆ M. QM is a height from QM is a height from Q to SR. Okay na? So ಇದು ಈ ಲೈನ್, and that is how much? 7.6. No, QM 7.6 height ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ, 7.6 centimeter. And also QN is the height from Q to PS. See, this there is also one more QN. This is also height. Okay na? And the value of QN is not given. ಕೊಟ್ಟಿದಾರ QN ದು? ಇಲ್ಲ, is the height from Q to PS ಅಂತ ಹೇಳಿದ್ದಾರೆ. If SR ಕೊಟ್ಟಿದ್ದಾರೆ, SR is nothing but your base. No, base ಗೆ ಪರ್ಪೆಂಡಿಕ್ಯುಲರ್ ಆಗಿರೋದ್ನ height ಅಲ್ವಾ. So SR is given. SR is equals to 12 centimeter. ಓಕೆನಾ? ದಿಸ್ ಈಸ್ ಯೋರ್ ಬೇಸ್. B ಅಂತ ತಗೊಂತಾ ಇದ್ದೀನಿ ನಾನು. ಓಕೆನಾ? And
QM is 7.6. Q ಮತ್ತೆ M QMM is 7.6 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಸೊ ಫೈಂಡ್ ಎ ಬಂದು ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ PQRS. ಸೊ ಏರಿಯಾ ಆಫ್ PQRS ನ ನಾವು ಕಂಡುಹಿಡಿಬೇಕು. ಓಕೆನಾ? PQRS ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇಸ್ ನಥಿಂಗ್ ಬಟ್ ಬೇಸ್ ಇಂಟು height. So base into height will give you the area of parallelogram ಅಂತ ಗೊತ್ತಾಗುತ್ತೆ. So already height ಅವರೇ ಕೊಟ್ಟಿದ್ದಾರೆ. What is your base? 12, no? And what is your height? 7.6. SR is your base. QM is your height. So ನೀವೇನ್ ಕಂಡಿಡ್ಬೇಕು? PQRS ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಬಂದೇ ಬರುತ್ತೆ. See, 6 2s are 12, 6 1s are 6, 6 plus 1 is 7 into 7 2s are 14, 1 carry 7 1s are 7, 7 plus 1 is 8. This is 2, this one is 11, 9. Oh, there is also decimal 91.2 centimeters square. What is your area? 91.2 centimeters square. Read out the problem carefully. See, QM is the height, H ಕೊಟ್ಟಿದ್ದಾರೆ, and SR is the base. Diagram ನೋಡ್ರೇನೆ ಗೊತ್ತಾಗುತ್ತೆ. Formula we know, base into height. You will get your answer. Easy. And also QN ನ ಕಂಡುಹಿಡಿಬೇಕು ನಾವು. QN is nothing but height ಅಲ್ವಾ? If PS is equals to PS 8 centimeter. ಸೊ ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ ಅಂತಂದ್ರೆ Q ಮತ್ತೆ QN ನ ಕ್ಯಾಲ್ಕುಲೇಟ್ ಮಾಡಬೇಕು. ಸಿ QN is your height ಅಂತ height, and because PS is your base. PS value they are given 8 centimeter ಅಂತ. QN height ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅಂಡ್ ನಾವೇನ ಕ್ಯಾಲ್ಕುಲೇಟ್ ಮಾಡ್ಬೇಕು ಇವಾಗ? PS ನ QN ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ವಾಟ್ ವಿ ಶುಡ್ ಕ್ಯಾಲ್ಕುಲೇಟ್? height, and we know the base. ಓಕೆನಾ? ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇದನ್ನ ಮಲ್ಟಿಪ್ಲೈ ಮಾಡಿ you will get 8H. But we need one more term. What is that? Area. What is area? How much is the area? ನಾವೇ ಕ್ಯಾಲ್ಕುಲೇಟ್ ಮಾಡಿದೀವಲ್ಲ ಇಲ್ಲಿ 91.2 ಅನ್ನೋದನ್ನ. So area is equals to base into height, right? Area is 91.2. You know the base. What is 8? That is 8 centimeter. What is your height? You should calculate. Keep everything this side. 8 into H is equals to 91.2. H is equals to 91.2 divided by 8. 8. Next, you use your basic division method and divide and see. 91.2. See, 8 ones are 8. 9 and 8 are 1 carry. Again 1 carry agutte. Again 8 ones are 8. You left with how much? 11 and 8 are 9, 10, 11, 3. Okay, na? And you can't take this decimal 3.2, keep shift to decimal to outside, you will get 2. 8 4s are 32. So you left with 0, that is 11.4. So the QN value is 11.4 centimeter, and also the area is equals to 91.2 centimeter square. I hope I made it clear, students. See, they have given the one height, then they asked us to calculate the whole area. Okay, na? Then when we calculated the whole area, they asked us to calculate one more height by giving the value of the base. So take that towards right side, and we calculated the one more height, that is QN in this parallelogram. Okay. Next, we'll move on to your sixth problem. That is your word problem, sixth question. See, ಇದ್ರಲ್ಲೂ ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ. ಸಿ ನಿಮ್ ಕ್ವಶನ್ ಪೇಪರ್ ಅಲ್ಲಿ ಡಯಾಗ್ರಾಮ್ಸ್ ನಾಟ್ ಗಿವನ್ ಎನಿ ಡಯಾಗ್ರಾಮ್ಸ್. ಪ್ಯಾರಲೋಗ್ರಾಮ್ ಅಂತ ಕ್ವಶನ್ ಮೆನ್ಷನ್ ಮಾಡಿದ್ದಾರೆ, ಟ್ರಯಾಂಗಲ್ ಅಂತ ಇದೆ, ರೆಕ್ಟಾಂಗಲ್ ಅಂತ ಇದೆ, ಯು ನೋ ದ ಶೇಪ್ ರೈಟ್, ಡ್ರಾ ಇಟ್ ಅಷ್ಟೇ. ಓಕೆ, ದಿಸ್ ಇಸ್ ಯುವರ್ ಸಿಕ್ಸ್ತ್ ಕ್ವಶನ್. ವಿ ವಿಲ್ ರೈಟ್ ದ ಫಸ್ಟ್ ಒಂದು ಡಯಾಗ್ರಾಮ್ ನ, ಗಿವನ್ ಡಯಾಗ್ರಾಮ್ ನ ಹಾಗೆ ಕಾಪಿ ಮಾಡ್ಕೊಂತಿದ್ದೀನಿ. ದಟ್ ಈಸ್ ABCD. ಓಕೆನಾ? This marker gone. I should refill the ink. See, there is one height here, D to L, towards the base. This is in right angle. And also there is one more height. See, illinda one more height ಹೋಗ್ತಾ ಇದೆ. B ಮತ್ತೆ M ಇದು. ಓಕೆನಾ? ಇದನ್ನು ರೈಟ್ ಆಂಗಲ್ ಅಲ್ಲಿ ಇದೆ. Okay, this is all given. See, next DL and BM have the heights on the sides AB and AB. See, what is given? What is our given values ಅಂತಂದ್ರೆ D ಮತ್ತೆ L. Where is DL? D, and this is your L. Okay, na? D is L is your height. Okay, and BM is also your height. Two heights. Okay, na? And also on side AB ಮತ್ತೆ DC and AB ಮತ್ತೆ AD respectively of the parallelogram ABCD. If the area of the parallelogram, see they have given area. What is your area?
1470 centimeter square. Also, AB is 35 and your base AB is equals to 35 centimeter and AD is equals AD is 49 centimeter. AD ಅನ್ನೋದು ಸಿ ಬೇಸ್ ಇದ್ರದ್ದು ವ್ಯಾಲ್ಯೂ 49 ಓಕೆನಾ. ಈ ಬೇಬಿ ಅನ್ನೋದು ಇದ್ರದ್ದು ವ್ಯಾಲ್ಯೂ 35. ಓಕೆ, ಬೇಸ್ ಎರಡು ಬೇಸ್ ಕೊಟ್ಟಿದ್ದಾರೆ, ಒಂದು ಫುಲ್ ಏರಿಯಾ ಕೊಟ್ಟಿದ್ದಾರೆ. ವಿ ಶುಡ್ ಕ್ಯಾಲ್ಕುಲೇಟ್ ದ ಹೈಟ್. ವೆರಿ ಈಸಿ, ಸೇಮ್ ಫಾರ್ಮುಲಾ. ಸಿ ಫೈಂಡ್ ದ ಲೆಂತ್ ಆಫ್ BM ಅಂಡ್ DL ಅಂತ ಹೇಳಿದ್ದಾರೆ. ಫೈಂಡ್ ದ ಲೆಂತ್, ಓಕೆನಾ. ಅಂಡ್ ಫಸ್ಟ್ ನಾವೇನ್ ಮಾಡೋಣ, ಒಂದು ಬೇಸ್ ತಗೊಂಡ್ರೆ ನಮಗೆ ಒಂದು ಲೆಂತ್ ವ್ಯಾಲ್ಯೂ ಸಿಗುತ್ತೆ. ಸಿ AB ಬೇಸ್ ಅಂದ್ರೆ ಅದ್ರ ರೆಸ್ಪೆಕ್ಟಿವ್ ಲೆಂತ್ ಯಾವುದು BL ವ್ಯಾಲ್ಯೂ, ಅಂಡ್ ರೆಸ್ಪೆಕ್ಟಿವ್ AD ಬೇಸ್ ತಗೊಂಡ್ರೆ BM ದಟ್ ಈಸ್ ದ ರೆಸ್ಪೆಕ್ಟಿವ್ ಲೆಂತ್ ಆಫ್ AD. ಸೊ ನೀವು ಇದ್ರದ್ದು ಬೇಸ್ ತಗೊಂಡ್ರೆ ಇದ್ರ ಹೈಟ್ ಸಿಗುತ್ತೆ, ಈ ಬೇಸ್ ತಗೊಂಡ್ರೆ ಇದ್ರ ಹೈಟ್ ಸಿಗುತ್ತೆ. ಅಂಡ್ ಆಲ್ಸೋ ಏರಿಯಾ ಬಟ್ ದಟ್ ಇಸ್ ಸೇಮ್ ಫಾರ್ ಎವ್ರಿಥಿಂಗ್. ಸೊ ಐ ವಿಲ್ ಮೇಕ್ ಅ 2 partition. ಸಿ area is 1470 for both the side. What is your base? One base 35 and you don't know the height. That is, this is for DL. I'm calculating for now DL. Okay na? See, you shift 35 into H is equals to 1470 and H is equals to 1470 whole thing divided by 35. 5 sevens are, okay na? 5 sevens are 35 and 5 twos are 10. You left with 47 and also 5 8s are 5 9s are 45. 45 over 2. 5 4s are 40. 294 whole thing divided by 7. And use your normal division method. 7 and whole thing divided by 294. See, 29 is there. 7 4s are 28, no? And you left with 1 alva. 14 carry na. 7 2s are 14, nothing 42. So the height of DL is 42 centimeter. Okay students, very easy. So we'll take one more base. ಇವಾಗ AD base ತಗೊಂಡು we'll calculate BM height. What is your area? 1470. What is your base? 49. That into what is your height? B ಮತ್ತೆ M calculate ಮಾಡ್ಬೇಕು. That is B ಅಂತ ತಗೊಂತೀನಿ ನಾನು. So you shift 49 into B is equals to 1470. What is 49 into B? So B ಹಿಂಗೆ ಇಟ್ಕೊಂಡು 1470 whole thing divided by 49. 7 sevens are 49, 7 twos are 14, 7 ones are 7, that is 0, 2 carry ಆಗುತ್ತೆ. So B is equals to 210 divided by 7. 7 ones are 7 threes are 21 and left with 0, 30. So your DL ಎಷ್ಟು ಬಂತು ನಮ್ಗೆ ಅವಾಗಲೇ? DL is your 42 centimeter and your BM, what is your BM? The BM height ಬಂದು 30 centimeter. See, they have given the area and they have also given the base. What we calculated, we calculate the both height. That is DL and also BM. Okay, that is this is your it is the answer for your 6th question. Okay, and see, triangle ಮತ್ತೆ 7th and 8th are like similar questions. Triangle ABC is the right angle ಅಂತ ಕೇಳಿದ್ದಾರೆ. Okay, this is last question which I am taking for today's class. 8th question is your homework. Please try by your own. ಸೊ ಏನೇನು ಎಕ್ಸ್ಪ್ಲೇನ್ ಅರ್ಥ ಆಗಿದೆ ಇಲ್ಲಿವರೆಗೂ ಈ ವಿಡಿಯೋಸ್ ಇಂದ ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನೆಲ್ಲ ಯೂಸ್ ಮಾಡಿ ಸ್ಟಾರ್ಟ್ ಸಾಲ್ವಿಂಗ್ ಯುವರ್ 8th ಪ್ರಾಬ್ಲಮ್. ಐ ಆಮ್ ಟೇಕಿಂಗ್ ದಿಸ್ ಲಾಸ್ಟ್ ಕ್ವಶನ್. ಸಿ ಓಕೆನಾ.